ಡಿಕೆ ಬ್ರದರ್ಸ್ಗೆ ಕಾಂಗ್ರೆಸ್ ಶಾಸಕನಿಂದ ಪೈಪೋಟಿ. ವರಿಷ್ಠರ ಅಂಗಳ ತಲುಪಿದ ಕೆಎಂಎಫ್ ಅಧ್ಯಕ್ಷ ಫೈಟ್. ಅಧ್ಯಕ್ಷ ಗಾದಿಗಾಗಿ ಬಹಳ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಡಿಕೆ ಬ್ರದರ್ಸ್ಗೆ ಕಾಂಗ್ರೆಸ್ ಶಾಸಕನಿಂದ ಈಗ ಪೈಪೋಟಿ ನೀಡಲಾಗ್ತಿದೆ. ವರಿಷ್ಠರ ಅಂಗಳ ತಲುಪಿದ ಕೆಎಂಎಫ್ ಅಧ್ಯಕ್ಷ ಫೈಟ್. ಅಧ್ಯಕ್ಷ ರೇಸಲ್ಲಿ ಡಿಕೆ ಸುರೇಶ್, ರಾಘವೇಂದ್ರ ಹಿಟ್ನಾಳ್. ಈ ಮಧ್ಯೆ ವರಿಷ್ಠರನ್ನ ಭೇಟಿಯಾದ ಕೆ.ವೈ. ನಂಜೇಗೌಡ. ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ಅವರು ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ. ಮಾರ್ಚ್ 6ಕ್ಕೆ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಕೂಡ ಈ ಒಂದು ಫೈಟ್ ನಲ್ಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಪ್ತ ರಾಘವೇಂದ್ರ ಹಿಟ್ನಾಳ್ ಅವರಿದ್ದಾರೆ. ಈ ಒಂದು ರೇಸ್ನಲ್ಲಿ, ಕೆಎಂಎಫ್ ಅಧ್ಯಕ್ಷ ಸ್ಥಾನದ ರೇಸಲ್ಲಿ ಪ್ರಬಲರ ಪೈಪೋಟಿ ಇದೆ. ಇಬ್ಬರ ಮಧ್ಯ ಅಧ್ಯಕ್ಷ ಸ್ಥಾನಕ್ಕೆ ಕೆ.ವೈ. ನಂಜೇಗೌಡ ಅವರು ಕೂಡ ಈಗ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ತಮ್ಮನ್ನ ಆಯ್ಕೆ ಮಾಡುವಂತೆ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಈಗ ಹೈಕಮಾಂಡ್ ಯಾವ ನಿರ್ಧಾರವನ್ನ ಮಾಡುತ್ತೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ಕಡೆ ಡಿಕೆ ಬ್ರದರ್ಸ್ಗೆ ವಿರುದ್ಧವಾಗಿ ಈಗ ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ಅವರು ನಿಂತಿದ್ದಾರೆ. ಜೊತೆಗೆ ಇನ್ನು ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಈ ಒಂದು ರೇಸ್ನಲ್ಲಿದ್ದಾರೆ. ಈ ಮಧ್ಯೆ ವರಿಷ್ಠರನ್ನ ಕೆ.ವೈ. ನಂಜೇಗೌಡ ಅವರು ಭೇಟಿಯಾಗಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಒಂದು ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಮಾಡಿರಬಹುದು, ಮುಖ್ಯವಾಗಿ ಈ ಒಂದು ಕೆಎಂಎಫ್ ಅಧ್ಯಕ್ಷ ಗಾದಿಗೆ ಯಾವ ರೀತಿ ಸಿದ್ಧತೆ ನಡೀತಾ ಇದೆ, ಜೊತೆಗೆ ನಾನು ಕೂಡ ಈ ಒಂದು ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಈ ಒಂದು ಸ್ಥಾನಕ್ಕೆ ಅಂತ ಮನವಿ ಕೂಡ ಮಾಡ್ಕೊಂಡಿರಬಹುದು. ಒಟ್ನಲ್ಲಿ ಈಗ ಡಿಕೆ ಸುರೇಶ್ ಮತ್ತೆ ರಾಘವೇಂದ್ರ ಹಿಟ್ನಾಳ್ ಅವರ ನಡುವೆ ಒಂದು ಪ್ರಬಲ ಫೈಟ್ ಕೂಡ ಇದೆ. ಇದರ ನಡುವೆ ಈಗ ಕೆ.ವೈ. ನಂಜೇಗೌಡ ಅವರು ಕೂಡ ಎಂಟ್ರಿ ಆಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಕೆ.ವೈ. ನಂಜೇಗೌಡ ಅವರು ಕೂಡ ಒಂದು ಕಡೆ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಐಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಕೆಎಂಎಫ್ ಅಧ್ಯಕ್ಷ ಗಾದಿಗಾಗಿ ಬಹಳ ಪೈಪೋಟಿ ನಡೀತಾ ಇದೆ. ಒಂದ್ ಕಡೆ ಡಿಕೆ ಸುರೇಶ್ ಅವರಿದ್ದಾರೆ, ಮತ್ತೊಂದು ಕಡೆ ರಾಘವೇಂದ್ರ ಹಿಟ್ನಾಳ್ ಅವರಿದ್ದಾರೆ. ಇದರ ನಡುವೆ ಈಗ ಕೆ.ವೈ. ನಂಜೇಗೌಡ ಅವರು ಕೂಡ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವೇಕ್? ಎಸ್ ಐತೆ, ಕಳೆದ ಒಂದಿಷ್ಟು ದಿನಗಳಿಂದ ಕೂಡ ಅಷ್ಟೇ ಕೆಎಫ್ ಅಧ್ಯಕ್ಷ ಸ್ಥಾನ ಪಡೆದುಕೊಳ್ಳೋದಕ್ಕೆ ಒಂದಿಬ್ಬರು ನಾಯಕರು ಕಸರತ್ತನ್ನ ನಡೆಸ್ತಾ ಇದ್ರೆ, ಒಂದ್ ಕಡೆ ಈಗ ಹೊಸದಾಗಿ ಒಂದ್ ಎಂಟ್ರಿ ಕೂಡ ಸಿಕ್ಕಿದೆ ಕೆ.ವೈ. ನಂಜೇಗೌಡ ಅವರ ಎಂಟ್ರಿ ಅಂತಾನೆ ಹೇಳುದು. ಯಾಕಂದ್ರೆ ಈ ಹಿಂದೆ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಆಗಿರುವಂತಹ ಡಿ.ಕೆ. ಸುರೇಶ್ ಅವರು ಕೆಎಂಎಫ್ ಅಧ್ಯಕ್ಷರು ಆಗ್ತಾರೆ ಎಂಬ ಒಂದಿಷ್ಟು ಚರ್ಚೆ ನಡೆದಿದ್ದು. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ನನಗೆ ಕೆಎಂಎಫ್ ಅಧ್ಯಕ್ಷ ಮಾಡಿ ಅಂತ ಒಂದಿಷ್ಟು ಕೇಳ್ಕೊಳ್ತಾ ಇದ್ರು. ಸಾಕಷ್ಟು ಬಾರಿ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇತ್ತು. ಒಂದ್ ಕಡೆ ಸಿಎಂ ಕೋಟಾದಲ್ಲಿ ನೋಡ್ತಾ ಹೋದ್ರೆ ಅವರು ರಾಘವೇಂದ್ರ ಹಿಟ್ನಾಳ್ ಅವರು ಲಾಬಿಯನ್ನ ನಡೆಸ್ತಾ ಇದ್ರು. ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಆಪ್ತ ಬಣ ಅಥವಾ ಡಿ.ಕೆ. ಶಿವಕುಮಾರ್ ಸಹೋದರ ಲೆಕ್ಕದಲ್ಲಿ ಡಿ.ಕೆ. ಸುರೇಶ್ ಅವರು ಕೇಳ್ತಾ ಇದ್ರು. ಈಗ ಇವರಿಬ್ಬರನ್ನ ಹೊರತುಪಡಿಸಿ ಕೆ.ವೈ. ನಂಜೇಗೌಡ ಅವರು ಹೋಗಿ ನೇರವಾಗಿ ಹೈಕಮಾಂಡ್ಗೂ ಕೂಡ ಭೇಟಿ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿ ಮಾಡಿದ್ದಾರೆ. ಈ ಹಿಂದೆ ಒಂದಿಷ್ಟು ದಿನಗಳ ಹಿಂದೆ ಅಂದ್ರೆ ಸುರೇಶ್ ಹಾಗೂ ರಾಘವೇಂದ್ರ ಹಿಟ್ನಾಳ್ ಇವರಿಬ್ರು ಕೂಡ ಈ ಫೈಟ್ ನ ಬರಕ್ಕೂ ಮುಂಚಿತವಾಗಿ ಒಂದಿಷ್ಟು ದಿನಗಳ ಮುಂಚಿತವಾಗಿ ಅಲ್ಲೂ ಕೂಡ ಒಂದಿಷ್ಟು ಚರ್ಚೆ ನಡೆದಿತ್ತು. ಏನಂದ್ರೆ ಕೆ.ವೈ. ನಂಜೇಗೌಡ ಅವರಿಗೆ ಆ ಅಧ್ಯಕ್ಷ ಸ್ಥಾನ ಕೊಡುವಂತೆ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು ಇಬ್ರು ಕೂಡ ಒಪ್ಕೊಂಡಿತ್ತು. ಈಗ ಈ ಸಂದರ್ಭದಲ್ಲಿ ರಾಘವೇಂದ್ರ ಹಿಟ್ನಾಳ್ ಹಾಗೂ ಡಿ.ಕೆ. ಸುರೇಶ್ ಅವರು ಲಾಬಿ ನಡೆಸ್ತಾ ಇರತಕ್ಕಂಥದ್ದು, ಅವರ ದೊಡ್ಡ ನಾಯಕರು ಇಬ್ರು ಕೂಡ ಇದಕ್ಕೆ ಫೈಟ್ ನಡೆಸ್ತಕ್ಕಂಥದ್ದು ಸರಿಯಲ್ಲ, ನನಗೆ ಈಗಾಗಲೇ ಪ್ರಾಮಿಸ್ ಕೂಡ ಮಾಡಿದ್ರು, ಅದು ಕೇಳಿರೋ ನಿಟ್ಟಿನಲ್ಲೇ ನನಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನೋ ಒಂದಿಷ್ಟು ವಾದವನ್ನ ಕೂಡ ಅಲ್ಲಿ ಹೈಕಮಾಂಡ್ ಮುಂದೆ ಅವರು ಮಂಡಿಸಿ ಬಂದಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.